ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಪುನೀತಾ ಚಕ್ರವರ್ತೀಸ್ ವ್ಲಾಗ್ಸ್. ಇವತ್ತು ಬಿರಿಯಾನಿ ಮಸಾಲ ಪೌಡರ್ನ ಮನೇಲೆ ಹೇಗೆ ಈಸಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ಪೌಡರಿಂದ ವೆಜ್ ಬಿರಿಯಾನಿನೂ ಮಾಡ್ಬೋದು, ನಾನ್ ವೆಜ್ ಬಿರಿಯಾನಿನೂ ಮಾಡ್ಬೋದು. ನಾನ್ ವೆಜ್ ಯಾವುದೇ ಗ್ರೇವಿ ಮಾಡಬೇಕಾದ್ರೂ 1 ಟೀ ಸ್ಪೂನ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ತರಕಾರಿ ಪಲ್ಯಗಳಿಗೂ ಹಾಕೊಬೋದು. ಪೌಡರ್ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಹೋಗ್ತೀನಿ. ಪಲಾವ್ ಎಲೆ 12, ಗುಂಟೂರು ಮೆಣಸಿನ್ಕಾಯಿ 10, ಧನಿಯಾ 6 ಸ್ಪೂನು, ಚಕ್ಕೆ 6ರಿಂದ 8 ಇಂಚು, ಲವಂಗ 30 ಪೀಸು, ಮೆಣಸು 4 ಸ್ಪೂನು, ಮರಾಠಿ ಮೊಗ್ಗು 10 ಪೀಸು, ಅನಾನಸು 5ರಿಂದ 6, ಏಲಕ್ಕಿ 20 ಪೀಸು, ಜಾಯಿಕಾಯಿ 1, ಸೋಂಪ 1 ಸ್ಪೂನು, ಜೀರಿಗೆ 1 ಸ್ಪೂನು, ಜಾಪತ್ರೆ 6, ಕಲ್ಲು ಹೂವು 2 ಸ್ಪೂನು. ನೆಕ್ಸ್ಟ್ ಇವಾಗ ಸ್ಟವ್ ಆನ್ ಮಾಡಿ ಬಾಣಲಿ ಇಡ್ತಾಯಿದ್ದೀನಿ. ಬಾಣಲಿ ಕಾದ ನಂತರ ಚಕ್ಕೆ ಹಾಕ್ತಾಯಿದ್ದೀನಿ. ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಂಡು ಮಸಾಲ ಐಟಮ್ ಎಲ್ಲ ಫ್ರೈ ಮಾಡ್ಕೊಬೇಕು. ಲೋ ಫ್ಲೇಮಲ್ಲಿ ಫ್ರೈ ಮಾಡಿದ್ರೇ ಮಸಾಲ ಎಲ್ಲ ಚೆನ್ನಾಗಿ ಬರೋದು. ಚಕ್ಕೆ ಹಾಕ್ತೆ. ಚಕ್ಕೆ ಆದಮೇಲೆ ಮೆಣಸು, ಲವಂಗ ಹಾಕಿದ್ದೀನಿ. ಹೀಗೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಂಡು ಉರಿತಾ ಇರಬೇಕು. ಲೋ ಫ್ಲೇಮಲ್ಲೇ ಇರಬೇಕು ಸ್ಟವ್ವು. ಮರಾಠಿ ಮೊಗ್ಗು, ಅನಾನಸ್ ಹೂವು ಹಾಕಿದ್ದೀನಿ. ಇವಾಗ ಇದಾದಮೇಲೆ ಏಲಕ್ಕಿ ಹಾಕ್ತಾಯಿದ್ದೀನಿ, ಜಾಪತ್ರೆ ಹಾಕ್ತಾಯಿದ್ದೀನಿ. ಕೈ ಬಿಡಬಾರ್ದು, ಫ್ರೈ ಮಾಡ್ತಾನೆ ಇರಬೇಕು. ಜಾಯಿಕಾಯಿ ಹಾಕ್ತಾಯಿದ್ದೀನಿ. ಜೀರಿಗೆ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೋಂಪ 1 ಸ್ಪೂನು, ಕಲ್ಲುವು 2 ಸ್ಪೂನು, ಮೆಣಸಿನ್ಕಾಯಿ 10 ಪೀಸ್ ಹಾಕ್ಕೊಂಡಿದ್ದೀನಿ. ಸಾಂಬಾರು ಬೀಜ ಫ್ರೈ ಮಾಡಿ ಲಾಸ್ಟಲ್ಲಿ ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಈಗ ಸ್ಟವ್ ಆಫ್ ಮಾಡ್ಕೊಂಡು ಪಲಾವ್ ಎಲೆ ಹಾಕಿದ್ದು ಇವಾಗ ಜಾರ್ಗೆ ಹಾಕ್ಕೊಂಬಿಟ್ಟು ಪೌಡರ್ ಮಾಡ್ಕೊಳ್ಳೋಣ. ಹಾರಕ್ಕೆ ಬಿಡಬೇಕು. ಅದನ್ನು ತಣ್ಣಗಾದ ನಂತರ ಮಸಾಲೆ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಒಂದು 20 ನಿಮಿಷ ಹಾರಕ್ಕೆ ಬಿಟ್ಟಿದ್ದೆ ನೋಡಿ. ಈಗ ಹುರ್ಕೊಂಡಿದ್ವಲ್ಲ ಅಷ್ಟನ್ನು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ರೆಡಿಯಾಗಿದೆ. ಇವಾಗ ಪೌಡರ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಪೌಡರ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದೆ. ಟೇಸ್ಟು ಹಾಗೇ ಇರುತ್ತೆ. ನೀವೊಂದು ಸಲ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನಾವು ಮಾಡೋ ಬಿರಿಯಾನಿ ಆಗಲಿ, ವೆಜ್ ಪಲಾವ್ ಆಗಲಿ, ವೆಜ್ ಬಿರಿಯಾನಿ ಆಗಲಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವೇ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾವು ಮನೇಲಿ ಈ ಮಸಾಲಾನ ನಾವೇ ರೆಡಿ ಮಾಡಿಬಿಟ್ಟು ಅಡುಗೆ ಮಾಡೋದ್ರಿಂದ ಅಡುಗೆ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ. ಇನ್ನೂ ಡಿಫ್ರೆಂಟಾಗಿರೋ ಅಂಥ ಚಿಕನ್ ಮಸಾಲ ಪೌಡರ್, ಮಟನ್ ಮಸಾಲ ಪೌಡರ್ ಎಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಪುನೀತಾ ಚಕ್ರವರ್ತಿ ವ್ಲಾಗ್ಸ್.